ಹಾಂ ಸ್ಮೆಲ್ ನೋಡು. ಗುಡ್ ಮಾರ್ನಿಂಗ್. ಮತ್ತೆ ಬಂದಿದ್ದೀನಿ, ಎದ್ದು ಕೂತಿದ್ದೀನಿ, ಫೋನ್ ಹಿಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಹೆಲ್ತ್ ಸ್ವಲ್ಪ ಹಾಳಾಗಿದೆ, ವಾಯ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೋಲ್ಡ್ ಆಗಿದೆ, ಕಫ ಎಲ್ಲ ಬಂದಿದೆ, ಜ್ವರ ಎಲ್ಲ ಇತ್ತು. ಹಾಸ್ಪಿಟಲ್ಲಿಗೆ ಹೋಗಿ ಡ್ರಿಪ್ ಹಾಕ್ಸ್ಕೊಂಡು ಸ್ವಲ್ಪ ಬೆಟರ್ ಫೀಲ್ ಆಗ್ತೈತೆ. ನನಗೂ ಜಗಳ. ಫ್ಯಾನ್ ಹಾಕ್ತಾನೆ, ನನಗೆ ಫ್ಯಾನ್ ಹಾಕಿದ್ರೆ ಮೂಗು ಬ್ಲಾಕ್ ಆಗಿಬಿಡುತ್ತೆ, ಸೊ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದು ಕಮ್ಮಿ ಆಗ್ತಾ ಇರುತ್ತೆ, ಅವ್ನು ಫ್ಯಾನ್ ಹಾಕ್ದಾಗ ಮತ್ತೆ ಅದು ಹಂಗೆ ಆಗಿಬಿಡುತ್ತೆ. ಈ ಥರ ಆಗ್ತಾಯಿದ್ದೆ. ಟೈಮ್ ಈಗ ಐ ಥಿಂಕ್ 9:15 ಅನಿಸುತ್ತೆ. ನಮ್ಗೆ ಇವತ್ತು ಈಗ ಬೆಳಕಾಗಿದೆ, ಯಾಕೆಂದರೆ ಇದೇ ಫಸ್ಟ್ ಟೈಮ್ ಸಂಡೇ ಮೈಸೂರು ಮನೇಲಿರೋದು. ಇಷ್ಟೊತ್ತಿಗೆ ಎದ್ದಿದ್ದೀವಿ, ಕಣ್ತುಂಬ ನಿದ್ದೆ ಆಗಿದೆ. ಇವಾಗ ಬೆಳಿಗ್ಗೆನೆ ನಾನ್ ವೆಜ್ ಮಾಡಿ ಅವರಿಗೆ ಕೊಟ್ಬಿಟ್ರೆ 3 ಟೈಮು ಆಗುತ್ತೆ ಅವ್ರಿಗೆ. ನನಗೇನಾದರೂ ಮಾಡ್ಕೋಬೇಕು. ಅಪ್ಪಿನ ಎದ್ದು ಕಳಿಸಿದ್ದೀನಿ, ಐಟಮ್ ಎಲ್ಲ ತಗೋಬಾ ಅಂತ ಅಂದ್ಬಿಟ್ಟು ನಾನು ಎದ್ದು ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಇವಾಗ ಈಚೆ ಬಾಗಿಲು ತೊಳೆಯೋಣ ಅನ್ನಿ. ಈ ವಿಡಿಯೋ ಕಂಪ್ಲೀಟಾಗಿ ಸಂಡೇ ವಿಡಿಯೋ ಆಗಿರುತ್ತೆ. ನೆನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು ಎಡಿಟ್ ಮಾಡಿ, ಬಟ್ ಆದರೆ ನನ್ನ ಫೋನ್ ಸಿಮ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನು ಡಿಲೇ ಮಾಡ್ತಾಯಿದ್ದೀನಿ ಎಡಿಟಿಂಗ್ ಮಾಡೋದೆಲ್ಲನೂ. ಪ್ರತಿ ದಿನವೂ ನಾನು ಈಚೆ ತೊಳಿತೀನಿ, ಬಟ್ ಆದರೆ ಆ ಧೂಳಂತೂ ಒಂದು ದಿನವೂ ಕಮ್ಮಿ ಇರುತ್ತೆ ಅನ್ನೋ ಆಗಿರಲ್ಲ. ಆ ಗಾಳಿ ಬರ್ತಕ್ಕೋ ಅಥವಾ ಮನೆ ಕಟ್ತಾ ಇರೋದಕ್ಕೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬಾ ಧೂಳಿರುತ್ತೆ. ಎಷ್ಟು ಕ್ಲೀನ್ ಮಾಡಿಕೊಂಡ್ರೂ ಆ ಒಂದು ಟೈಮ್ ಪೀರಿಯಡಿಗೆ ಅಷ್ಟೇ, ಅದಾದಮೇಲೆ ಮತ್ತೆ ಅದೇ ಥರ ಆಗಿಬಿಡುತ್ತೆ. ಮತ್ತು ಆ ಭತ್ತದ ತೋರಣ ಬೇರೆ ಇದೆಯಲ್ಲ, ಅಲ್ಲಿ ಅಕ್ಕಿಗಳು ಬಂದು ಕೂತಿರ್ತಾವಂತೆ. ನಾನು ನೋಡಿಲ್ಲ, ಅವು ಎಲ್ಲ ಉದುರಿಸ್ತಾ ಇರ್ತವೆ, ಅದನ್ನು ಕೂಡ ಗಲೀಜಾಗಿರುತ್ತೆ. ಸೊ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಬಂದು ಹಾಸಿಗೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಬಿಟ್ಟು ಕಾಫಿ ಮಾಡೋಣ ಅಂತ ಅಂದ್ಕೊಂಡೆ. ನಾರ್ಮಲಾಗಿ ಗಂಟ್ಲು ಪ್ರಾಬ್ಲಮ್ ಇದ್ದಾಗ, ಕಫ ಇದ್ದಾಗ ಕಾಫಿ, ಹಾಲಿನ ಪದಾರ್ಥ ಕುಡಿಬಾರ್ದು, ಬಟ್ ನನಗೆ ಯಾಕೋ ತುಂಬ ಅನ್ನಿಸ್ತಿತ್ತು ಅಂದ್ಬಿಟ್ಟು ಮಾಡಿಕೊಂಡೆ. ನಾರ್ಮಲಾಗಿ ನಾನು ಸಕ್ಕರೆ ಬಳಸಲ್ಲ. ಕಾಫಿ ಕುಡಿತಾ ಇರೋದು ದೊಡ್ಡದು. ಇದು ಕಡೆ ಅಲ್ಲಿ ತಿಂತಿಯಲ್ಲ ಅದು ಅಪ್ಪಿ, ಗಂಟ್ಲು ಪರಿಸ್ಥಿತಿ ನೋಡಿ ಮಾತಾಡ್ತಾ ಇದೀಯಾ? ಏನ್ ತಲೆ ಕೆಟ್ಟೈತ ನಿನಗೆ? ಹೇಳು. ಗೊತ್ತಿಲ್ಲ ಕುಡಿದ್ನು ಒದ್ಬಿಟ್ಟು ಹೆಂಗ್ ಸಣ್ಣ ಮಾಡ್ಕೊಳ್ಳೋದು ನೀನು? ನೀನು ದೇವ್ರು ಇದ್ದಂಗೆ ಕಡೆ ಹೆಚ್ಚು. ದೇವ್ರು ಇದ್ದ ಸಕ್ಕರೆ ಹಾಕಿದೇವು. ಸಕ್ಕರೆ ಹಾಕಿದೀನಪ್ಪಿ, ಕುಡಿದ್ ನೋಡು. ಇಲ್ಲ ಅಂದ್ರೆ ಇನ್ನೂ ಒಡೆನ್ ಬೇಡ. ಇನ್ನು ಇವ್ರಿಗೂ ಮಾಡಿ ನಾನು ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇಡ್ಲಿ ತಿನ್ನೋಣ ಅಂತ ಅಂದ್ಕೊಂಡೆ. ಆದರೆ ನಿಜ ಹೇಳ್ತೀನಿ ಗುರು, ಇಡ್ಲಿನೂ ನನಗೆ ಸೇರಲಿಲ್ಲ, ನಾನು ತಿನ್ನೋಕ್ಕಾಗಲಿಲ್ಲ. ಒಂದ್ಸಲ ಶುಂಠಿ ಹಾಕೊಂಡು ಚೀಪು, ಅವಾಗ ಗೊತ್ತಾಗತ್ತೆ ಗಂಟ್ಲೆ ಹೆಂಗೆ ಹೋಗುತ್ತೆ ಅನ್ನೋದು. ಸ್ವಲ್ಪ ಹಾಕೊಂಡು ಕಾಫಿ ಕುಡಿದ ಯಾಕಪ್ಪಿ ತೆಗಿಯೋ ಅನ್ನಿಸ್ತೀಯ ನನ್ನ? ಫಸ್ಟು ಮಟನ್ ಸಾಂಬಾರು ಮಾಡೋದಕ್ಕೆ ಮಸಾಲೆ ಪ್ರಿಪೇರ್ ಮಾಡ್ಕೊಬಿಡೋಣ. ಒಂದು ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಪಾನ್ ಅಥವಾ ಕುಕ್ಕರ್ ತೊಗೊಂಡು ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಹಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿನ
ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಿ ಹಸಿ ವಾಸನೆ ಹೋದ್ಮೇಲೆ ತೊಳೆದಿಟ್ಕೊಂಡಿರೋ ಮಟನನ್ನು ಹಾಕಿ ಸ್ವಲ್ಪ ಬಾಡಿಸಿ, ಇವಾಗಲೂ ಚಿಕನ್ ಆಗಲಿ ಮಟನ್ ಆಗಲಿ ಅರಿಶಿನ ಹಾಕಿ ವಾಶ್ ಮಾಡಿ, ಮಟನ್ಗೆ ಉಪ್ಪು ಇಳೀಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ರುಚಿನೂ ಹಾಕೊಳ್ಳಿ ಇವಾಗಲೇ ಕಲ್ಲುಪ್ಪನ್ನ. ಒಂದು 2 ಮಿನಿಟ್ಸ್ ಆದಮೇಲೆ ಹಸಿರು ಖಾರನ ನೀವು ರುಬ್ಕೊಂಡಿರ್ತೀರಲ್ವಾ ಅದನ್ನ ಹಾಕಿ ನೀಟಾಗಿ ಬಾಡಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ, ಖಾರ ಮಟನ್ಗೆ ಹಿಡಿಯೋ ಅಷ್ಟರಲ್ಲಿ ಅದೇ ಜಾರ್ಗೆ ಅರ್ಧ ಹೋಳು ಕಾಯಿ ತುರಿ, 1.5 ಟೊಮೆಟೊ, ಸ್ವಲ್ಪ ಹುರ್ಗಡ್ಲೆ, ಸಾಂಬಾರ್ ಪುಡಿ ಮತ್ತೆ ಗಸಗಸೆ ಹಾಕಿ ನೀರ್ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ನೀವು ಇದಕ್ಕೆ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ನು ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಸಾಂಬಾರ್ ಪುಡಿಗೆ ಆಲ್ರೆಡಿ ಅದೆಲ್ಲ ಮಿಕ್ಸ್ ಮಾಡಿನೇ ಮಾಡಿರ್ತಾರೆ, ನಾನಿಲ್ಲಿ ಸ್ವಲ್ಪ ಒಂದೊಂದು ಸ್ಪೂನ್ನ ಬಳಸಿದ್ದೀನಿ. ಮಟನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬಾಡಿಸಿದ ಮೇಲೆ ನೀವು ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕಿ, ನಿಮಗೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಉದುರಿಸ್ಕೊಬೋದು. ಮತ್ತು ಇದೇನೋ ಗೊತ್ತಿಲ್ಲ ಏನಂತಾರೆ ಅಂತ, ಅದನ್ನು ಹಾಕ್ಬಿಟ್ಟು ಒಂದು 4 ವಿಷಲ್ ಹೊಡಿ ಕೂಗಿಸ್ಬಿಟ್ಟು ಲಿಡ್ ಓಪನ್ ಮಾಡಿ ನೋಡಿ ಹೇಗೆ ಬಂದಿರುತ್ತೆ ಸಾಂಬಾರು ಅಂತ. ನಾನಂತೂ ಟೇಸ್ಟ್ ನೋಡಲ್ಲ, ಬಟ್ ಆದರೆ ಗಮ್ ಅಂತ ಸ್ಮೆಲ್ ಅಂತೂ ಬರ್ತಾಯಿತ್ತು. ಸ್ಮೆಲ್ ನೋಡು, ಕುಡಿದ್ ನೋಡು ಟೇಸ್ಟ್ ಹೆಂಗಿದೆ ಅಂತ. ತೆಳ ಆಯ್ತಾ ಸಾರು? 11 ಗಂಟೆ ಆಗಿತ್ತು ಅವ್ರು ಊಟ ಮಾಡೋ ಅಷ್ಟರಲ್ಲಿ. ಸೊ ನಾನು ಹಣ್ಣೆಲ್ಲನೂ ಕೂಡ ತಿನ್ಕೊಂಡು ಸಂಜೆವರೆಗೂ ಹಂಗೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ, ಎಲ್ಲೂ ಹೋಗಲಿಲ್ಲ. ಅದಾದಮೇಲೆ ಈಚೆ ಬಾಲ್ಕನಿ ಕ್ಲೀನ್ ಮಾಡಬೇಕಾಗಿತ್ತು. ಸರಿ ಓಕೆ ಅಂದ್ಬಿಟ್ಟು ನಾನು ಅಪ್ಪಿ ಇಬ್ಬರು ಸೇರಿಕೊಂಡು ಬಾಲ್ಕನಿನ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ವಿ. ಇವತ್ತು ಬಿಟ್ಟರೆ ಮತ್ತೆ ನಮಗೆ ಟೈಮ್ ಸಿಗಲ್ಲ, ಯಾವಾಗಲೂ ಊರು ಅಲ್ಲಿ ಇಲ್ಲಿ ಅಂತ ಓಡಾಡ್ತಾನೆ ಇದ್ದೀವಿ. ಕರೆಕ್ಟಾಗಿರೋದು ಇದೊಂದೇ ವಾರ ಮನೇಲಿ ಅಂತ ಇರೋದು. ಸೊ ನೀಟಾಗಿ ಒಂದೊಂದಾಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೀಟಾಗಿ ಬಾಲ್ಕನಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ವಿ. ಅದಾದಮೇಲೆ ಮನೆ ಹುಡ್ಕಕ್ಕೆ ಹೋಗಬೇಕಾಗಿತ್ತು. ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ವ್ಯೂವರ್ಸಿಗೆ ನಾವು ಮನೆ ಹುಡುಕ್ತಾ ಇದ್ದೀವಿ. ಸಾಕಾಗಿಬಿಟ್ಟಿದೆ ನಮಗೆ ಹುಡುಕಿ ಮನೆ ಹುಡುಕ್ತಾ ಇದ್ದೀವಿ. ಇವತ್ತಾದರೂ ಒಂದು ಮನೆ ಸಿಗುತ್ತಾ ನೋಡೋದ. ಬಿಲ್ಡಿಂಗ್ಗಳಿಗೇನು ಬರ ಇಲ್ಲ, ಬೇಜಾನಿದೆ, ಆದರೆ ಯಾವುದು ಖಾಲಿ ಇಲ್ಲ. ಖಾಲಿ ಇರುವುದು ನಮ್ಮ ಬಜೆಟ್ಗೆ ತಕ್ಕಂಗಿಲ್ಲ. ಒಂದೊಂದು ಪ್ರಾಬ್ಲಮ್, ಏನು ಮಾಡೋದು. ಮದುವೆ ಆಗಿದ್ದು ಮನೆ ಹುಡ್ಕೋ ಟೈಮಿಗೆ ಬಂದಾಗೆಲ್ಲನೂ ಕೂಡ ಬೇಜಾರಾಗ್ಬಿಡುತ್ತೆ. ಅದೊಂದು ಪ್ರೋಸೆಸ್ಸೇ ಇಷ್ಟ ಆಗಲ್ಲ. ಮನೆ ಸಿಗುತ್ತೆ, ಅಲ್ಲಿ ನೋಡಿದ್ರೆ ಪ್ಯೂರ್ ವೆಜ್ ಅಂತಲೂ ಹಾಕಿರ್ತಾರೆ, ಅದೊಂದು ತಲೆನೋವು ಒಂದೊಂದು ಸಲ. ಜಸ್ಟ್ ಸ್ನಾನ ಮಾಡಿದ್ದೀನಿ. ಅಯ್ಯಪ್ಪ, ಬೆಳಿಗ್ಗೆಯಿಂದ ಸಾಕಾಗಿತ್ತು. ಮನೆಯಲ್ಲೇ ಇದ್ವಿ, ಎಲ್ಲೂ ಹೋಗಿಲ್ಲ, ಆದರೆ ಮನೆ ಹುಡ್ಕಕ್ಕೆ ಹೋಗಿದ್ವಿ. ಮತ್ತು ಯಾಕೋ ಗೊತ್ತಿಲ್ಲ, ಸಿಮ್ಮು ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಅನ್ನೋದನ್ನು ಚೆಕ್ ಮಾಡಿಸ್ಬೇಕು. ಹೆಂಗದು ಏನು ಎತ್ತ ಅನ್ನೋದು ನಿಮ್ಮನ್ನ ಐಡಿಯಾ ಬಂದಿಲ್ಲ. ಏರ್ಟೆಲ್ ಆಫೀಸಿಗೆ ಹೋಗ್ಬೇಕಾ ಅಥವಾ ಏನು ಅಂತ ನೋಡಬೇಕು. ಇಲ್ಲಾಂದರೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇದೇ ಫೋನಲ್ಲಿ ವೀಡಿಯೋಸ್ ಎಲ್ಲ ಮಾಡ್ತಾ ಇರೋದ್ರಿಂದ ಇಂಟರ್ನೆಟ್ ಆ್ಯಕ್ಸೆಸ್ ಆಗಲೇಬೇಕು ಅಂತಂದರೆ ಸಿಮ್ ವರ್ಕ್ ಆಗಬೇಕು. ನೋಡೋಣ ಹೇಗಾಗುತ್ತೆ ಅಂತ. ಸೊ ನೈಟ್ ಹೊತ್ತು ಇವಾಗ ಇತ್ತೀಚೆಗೆ ಒಂದು ವೀಕಿಂದ ಏನು ಮಾಡ್ತಾಯಿದ್ದೀನಿ ಅದನ್ನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಐಫೋನ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ವಾರದಿಂದ. ಟು ಬಿ ಆನೆಸ್ಟಾಗಿ ಹೇಳಬೇಕು ಅಂತಂದರೆ ನನಗೆ ತುಂಬ ಇಷ್ಟ ಆಯಿತು. ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು. ಇದನ್ನು ಜಸ್ಟ್ ನಾನು 3 ಪಂಪ್ ಟು 4 ಪಂಪ್ ತೊಗೋತೀನಿ ಅಷ್ಟೇ. ಅದನ್ನು ನೀಟಾಗಿ ಹೀಗೆ ಇಲ್ಲೊಂದು ಟ್ಯಾಪು, ಇಲ್ಲೊಂದು ಟ್ಯಾಪು, ಇಲ್ಲೊಂದು ಟ್ಯಾಪು, ಇಲ್ಲೊಂದು ಟ್ಯಾಪ್ ಮಾಡಿ ಈ ರೀತಿ. ಓಕೆ, ಬರ್ತೀನಿ ಇರಪ್ಪಿ. ಯಾಕಪ್ಪಿ ಹಂಗಾಡ್ತಾ ಇದೆಯಾ? ಇಲ್ಲ, ಮುಗೀತು ಇಷ್ಟು. ಈ ಒಂದು ಪ್ರಾಡಕ್ಟ್ನ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ. 2 ಟೈಮು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನಾನು ನೈಟ್ ಮಿಸ್ ಆದರೆ ಬೆಳಗ್ಗೆಗೆ ಯೂಸ್ ಮಾಡ್ತೀನಿ, ಬೆಳಗ್ಗೆಗೆ ಮಿಸ್ ಆದರೆ ನೈಟ್ ಯೂಸ್ ಮಾಡ್ತೀನಿ. ನೀನು ಅಲ್ಲಿ ನಿಂತಿರೋದಕ್ಕೆ ಇಲ್ಲಿ ಲೈಟಿಂಗ್ ಕಮ್ಮಿ ಆಗಿದೆ. ಈ ಒಂದು ವೀಕಲ್ಲಿ ತುಂಬ ಚೆನ್ನಾಗೇ ವರ್ಕ್ ಆಗಿದೆ ಅಂತ ನನಗನ್ಸಿದೆ. ಇದೆಲ್ಲದಕ್ಕಿಂತ
ತುಂಬ ಒಳ್ಳೆಯ ಪ್ರಾಡಕ್ಟ್ ಅಂದರೆ ಇದು. ನೆಕ್ಸ್ಟ್ ಇದು ಅಪ್ಲೈ ಮಾಡಾದಮೇಲೆ ನಾನು ಡೈರೆಕ್ಟ್ ಮಾಯ್ಶ್ಚರೈಸರ್ ಆಗಲಿ ಏನೂ ಯೂಸ್ ಮಾಡಲ್ಲ. ಇದೇ ಪ್ರಾಡಕ್ಟ್ನ ಇಲ್ಲೊಂದು ಸ್ವಲ್ಪ ಅಪ್ಲೈ ಮಾಡ್ತೀನಿ. ಬಿಕಾಸ್ ನನಗಿಲ್ಲಿ ಪಿಂಪಲ್ಸ್ದು ಮಾರ್ಕ್ ಇದೆ, ಪಿಂಪಲ್ಸ್ ಎಲ್ಲ ಇದೆ. ಸೊ ಇದನ್ನು ಇಲ್ಲಿ ಯೂಸ್ ಮಾಡ್ತೀನಿ. ಈ ಒಂದು ಪ್ರಾಡಕ್ಟು ನಮ್ಮ ಪಿಂಪಲ್ ಪಿಗ್ಮೆಂಟೇಷನ್ಸ್ ಏನೇ ಇದ್ರೂ ಅವಾಯ್ಡ್ ಆಗುತ್ತೆ ನಯಸಿನಮೈಡ್ ಇರೋದ್ರಿಂದ. ಸೊ ಇದನ್ನು ಎಕ್ಸ್ಟ್ರಾಸ್ ಏನೇ ಇದ್ರೂ ಅದನ್ನು ಹಿಂಗೆ ಹಚ್ಕೊಬಿಡ್ತೀನಿ ಅಷ್ಟೆ. ಡನ್. ಈ ಒಂದು ಪ್ರಾಡಕ್ಟು ಅದಾದಮೇಲೆ ಲಿಪ್ ಬಾಮ್ ಯೂಸ್ ಮಾಡೋದು. ಇಷ್ಟೊಂದು ಅಯ್ಯೋ ಅನ್ನಿಸ್ಬಾರ್ದು. ಹೋಗು, ನಾನು ಬರ್ತೀನಿ, ಹೋಗು. ನಾವು ಒಂದು ಕಡೆ ಹೋಗ್ತೀವಿ. ಸರಿ ಹೋಗು. ಎದ್ದು ಬಾ, ಮುಗೀತಲ್ಲ ಇನ್ನೇನೆ. ಲಿಪ್ ಬಾಮ್ ಅಷ್ಟೆ. ಇವಾಗ ಇತ್ತೀಚೆಗೆ ನಾನು ಮಾಡ್ತಾ ಇರೋದು ಇಷ್ಟೇ. ಈ ಒಂದು ವೀಕಿಂದ ಬೇರೆ ಏನು ಯೂಸ್ ಮಾಡ್ತಾ ಇಲ್ಲ. ತೀರಾ ಆ್ಯಕ್ಟಿವ್ ಪಿಂಪಲ್ಸ್ ಜಾಸ್ತಿ ಇದ್ದ ಪಕ್ಷದಲ್ಲಿ ಪ್ರಾಡಕ್ಟ್ಸ್ಗಳನ್ನ ಚೇಂಜ್ ಮಾಡ್ತಾ ಇರ್ತೀನಿ. ಅದರ್ವೈಸ್ ಇಷ್ಟೇ. ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ. ಇವಾಗ ಸದ್ಯಕ್ಕೆ ವಾಕಿಗೆ ಹೋಗಬೇಕು. ನಾನೇನು ತಿಂದಿಲ್ಲ. ಇವರು ಚೆನ್ನಾಗಿ ಮೇದಿದ್ದಾರೆ, ನಾನೇನು ತಿಂದಿಲ್ಲ. ವಾಕಿಂಗ್ ಹೋಗಬೇಕು. ಸೊ ಅದಕ್ಕೆ ಹೊರಡ್ತಾ ಇದ್ದೀವಿ. ನೋಡೋಣ. ಏನು ಹಿಂಗೆ ಕೊಡ್ತಾ ಇದೆಯಾ? ಇದೊಂದು ಹಿಡ್ಕೋತೀನಿ ಅಷ್ಟೇ. ಏ ಅಪ್ಪಿ, ಫುಡ್ ಶೀಟ್ ಹತ್ರ ಟೆಂಟ್ ಹಾಕೋಬಿಡೋದು. ಇರೋ ಬರೋ ಐಟಮ್ಗಳು ಏನು ಮಾಡೋಣ? ಮನೇಲಿರೋ ಐಟಮ್ಗಳು ಕಿತ್ನಳ್ಳಿಗೆ ಒಂದು ಸ್ವಲ್ಪ, ಉಪ್ಪಳಗೆರೆಗೆ ಒಂದು ಸ್ವಲ್ಪ ಕೊಟ್ಟು ಕಳ್ಸೋದು. ನಿನ್ನ ಮೇಕಪ್ ಕಿಟ್ ಏನು ಇಟ್ಕೋಬೇಕು ಗೊತ್ತಾ? ಪಾನ್ಸ್ ಪೌಡ್ರು, ಫೇರ್ ಆ್ಯಂಡ್ ಲವ್ಲಿ ಮಾಡ್ಕೊ ಅಷ್ಟೇ. ಕಂಪ್ಲೀಟ್ ಒಂದು ರೌಂಡ್ ಬಂದ್ವಿ. ಹಾಗೆ ನನ್ನ ಸ್ಕಿನ್ ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ನಾನು ಸ್ವಲ್ಪ ಸೆಲ್ಫ್ ಲವ್ ಜಾಸ್ತಿ ಆಗಿಬಿಟ್ಟು ನೋಡ್ಕೋತಾ ಇದ್ದೆ. ಅಪ್ಪಿನೂ ಕೇಳ್ತಾ ಇದ್ದೆ. ಹಂಗೆ ಮಾತಾಡಿಕೊಂಡು ಒಂದೊಳ್ಳೆ ವಾಕ್ ಆಯಿತು. ಸಾರಂಗಿ ಹೋಟೆಲ್ಗೆ ಹೋಗಿದ್ವಿ. ಸಾರಂಗಿ ಹೋಟೆಲ್ಗೆ ಹೋಗ್ಬಿಟ್ಟು ಏನು ಸಿಗುತ್ತೆ ನೋಡೋಣ ಸ್ನ್ಯಾಕ್ಸ್ ಅಂತ ನೋಡಿದೆ. ಒಂದು ಮಸಾಲೆ ಪುರಿಗೆ 128 ರೂಪಾಯಿ ಏನೋ ತಗೊಂಡ್ರು. ಆ ವಡಾಪಾವ್ ತೊಗೊಳ್ಳೋಣ ಅಂತ ವಡಾಪಾವ್ ತೊಗೊಂಡೆ. ವಡಾಪಾವ್ಗೆ 89 ರೂಪಾಯಿ ಚಿಲ್ಲರೆ ಏನೋ. ಓಕೆನಾ. ಫೈನಲ್ ಆಗಿ 230 ಸಮಥಿಂಗ್ ಏನೋ ಪೇ ಮಾಡಿದ್ವಿ. ತಿಂದ್ಬಿಟ್ಟು ಬಂದೆ. ಒಂದು ವಾಕ್ ಮಾಡಿಕೊಂಡು ಇವಾಗ ಮಲ್ಕೋಬೇಕು. ವಿಡಿಯೋ ಎಂಡ್ ಮಾಡಿರಲಿಲ್ವಲ್ಲ, ಮತ್ತು ಕೂದಲು ಎಣದಿರಲಿಲ್ಲ ನಾನು. ಅದಕ್ಕೆ ಸಿರಮ್ಸ್ನ ಹಾಕ್ಬಿಟ್ಟು ಸ್ಪ್ರೇ ಮಾಡಿ ನೀಟಾಗಿ ಎಣ್ಣೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮಾತಾಡ್ಕೊಂಡು ನಿಮಗೂ ವಿಡಿಯೋ ಎಂಡ್ ಮಾಡ್ಬೋದಲ್ಲ ಅಂತ. ಲೈಟ್ ಪ್ರಾಬ್ಲಮ್ ಇದೆ, ಕ್ಷಮೆ ಇರಲಿ, ಏನು ಅಂದ್ಕೋಬೇಡಿ ಆಯಿತಾ. ನಾನೇ ಮತ್ತೆ ಎಂತಕ್ಕೆ ಈ ಲೈಟಲ್ಲಿ ಹೇಗೆ ಕಾಣಿಸುತ್ತೆ ನೋಡೋಣ ಅಂತ ನಾನೇ ಸುಮ್ಮನಾದೆ. ಐ ಥಿಂಕ್ ಲೈಟ್ ಸ್ವಲ್ಪ ಡಲ್ಲಾಗಿ ಬರ್ತಾ ಇದೆ ಅನಿಸುತ್ತೆ. ಮುರಿದೋಗಿದೆ ಬಾಚಣಿಗೆ. ನಾನಿನ್ನು ಬಿಸಾಕಿಲ್ಲ, ಆದ್ರೂ ಕರೆಕ್ಟಾಗಿ ಇದೆಯಲ್ಲ ಅಂತ ಸುಮ್ಮನೆ ಹೊಡಿಕೊಂಡಿದ್ದೀನಿ ಇನ್ನೂ ಒಂದು ತಗೊಳ್ಳೋವರೆಗೂ. ಬಾದಿರೆ ಆಯ್ತಲ್ಲ ಗುರು. ಶೆಕೆಗೆ ಆಯ್ತಲ್ಲ, ಇರೋಕ್ಕೂ ಆಗ್ತಾಯಿಲ್ಲ, ಕೂದಲು ಬಿಡೋಕ್ಕೂ ಆಗಲ್ಲ. ಮೊದಲಿಂದನೂ ಬಿಡಲ್ಲ ನಾನು, ಅದು ಬೇರೆ ವಿಚಾರ. ಸೊ ಸಂಡೇ ಹೀಗೆ ಲೇಸಿಯಾಗಿ ಮುಗ್ದೋಯ್ತು. ಬೆಳಿಗ್ಗೆ ಅಡುಗೆ ಮಾಡಿದ್ದು ಮತ್ತು ಮನೆ ಹುಡುಕಿದ್ದು, ಇದೆರಡು ತುಂಬ ಇಂಪಾರ್ಟೆಂಟ್ ಕೆಲಸ. ಯಾಕೆಂದರೆ ನಾನ್ ವೆಜ್ ಮಾಡಿ ನಾನು ತುಂಬ ದಿನ ಆಗ್ಬಿಟ್ಟಿತ್ತು ಈ ಮನೇಲಿ. ಸೊ ಅದೊಂದು ಹೊಸ ವಿಷಯ ಆದಂಗೆ ಆಯಿತು. ಅದಾದಮೇಲೆ ಮನೆ ಹುಡುಕ್ತಾನೇ ಇದ್ದೀವಿ ತುಂಬ ದಿನದಿಂದ.
ಇವತ್ತೆರಡು ಮನೆ ಫೈನಲ್ ಮಾಡಬೇಕಾಗಿತ್ತು, ಆದರೆ ನಮ್ಮ ಬಜೆಟ್ಟಿಗೆ ಅವರು ಕೊಡ್ತಾರಾ ಏನು ಅಂತ ಇನ್ನೂ ಡಿಸ್ಕಷನಲ್ಲೇ ಇದೆ. ನೋಡೋಣ ಏನಾಗುತ್ತೆ ಅಂತ. ಅವರು ನಮ್ಮ ಬಜೆಟ್ಟಿಗೆ ಬರ್ತಾ ಇಲ್ಲ, ನಾವು ಅವ್ರ ಬಜೆಟ್ಟಿಗೆ ಹೋಗ್ತಾ ಇಲ್ಲ, ಅದಕ್ಕೆ ಅದು ಹಂಗೆ ಸ್ಟಕ್ ಆಗಿದೆ. ಮತ್ತು ಇವಾಗ ನಾವು ನೋಡಿರೋ ಎರಡೂ ಮನೆಯಲ್ಲೂ ಕೂಡ ಅಟ್ಯಾಚ್ ರೆಸ್ಟ್ ರೂಮ್ ಇಲ್ಲ, ಮತ್ತು ಇಷ್ಟು ದೊಡ್ಡ ಮನೆಯೂ ಅಲ್ಲ, ನಾರ್ಮಲಾಗೆ ಇದೆ. ಸೊ ನಾವು ಕೇಳ್ತಾ ಇರೋದೇ ಜಾಸ್ತಿ ಅಂತ ನನಗನ್ಸುತ್ತೆ. ನಾವು ಟೆನೆಂಟಾಗಿ ಥಿಂಕ್ ಮಾಡ್ತೀವಿ, ಅವರು ಓನರಾಗಿ ಥಿಂಕ್ ಮಾಡ್ತಾರೆ. ಅದು ತಪ್ಪು ಅಂತ ಅನ್ನೋಕ್ಕಾಗಲ್ಲ. ನಾವು ಓನರ್ ಆಗಿದ್ದಿದ್ರು ಮೇ ಬಿ ನಾವು ಲಾಭನೇ ನೋಡ್ತೀವಲ್ವ, ಅದೇ ಥರ ಅವರು ನೋಡೋದು ತಪ್ಪೇನಿಲ್ಲ ಅದರಲ್ಲಿ. ನೋಡೋಣ ಹೇಗಾಗುತ್ತೆ ಅಂತ. ನಾಳೆ ಬೆಂಗಳೂರಿಗೆ ಹೋಗಬೇಕು ಅಂತ ಅನ್ಕೋತಾ ಇದ್ದೀನಿ. ಅದೇನಾಗುತ್ತೆ, ಅದೇನು ಕತೆ ನೋಡೋಣ. ಇನ್ನು ಈ ವಿಡಿಯೋ ಯಾವಾಗ ಎಡಿಟ್ ಮಾಡಿ ಹಾಕ್ತೀನಿ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಕೂದಲನ್ನ ಬಿಟ್ಕೊಂಡು ಮಲಗಬೇಡಿ, ಓಕೆನಾ? ಯಾವಾಗಲೂ ಕೂದಲನ್ನ ಸ್ಮೂತಾಗಿ ಹೆಣೆದ್ಬಿಟ್ಟು ಮಲಗಿ, ನಾರ್ಮಲಾಗಿ, ಆಯಿತಾ? ಹಾಗೆ ಮಲಗಕ್ಕೆ ಹೋಗಬೇಡಿ. ನಾನು ಆವಾಗೆಲ್ಲ ಚಿಕ್ಕವಳಿದ್ದಾಗಲ್ಲ, ಡಿಗ್ರಿವರೆಗೂ ಕೂಡ ಈ ಪೂರ್ತಿ ಎಣೆದು ಹಿಂಗೆ ಫೋಲ್ಡ್ ಮಾಡಿ ಮಲ್ಕೋತಿದ್ದೆ. ಕಾಲೇಜಿಗೂ ಹಾಗೆ ಹೋಗ್ತಾಯಿದ್ದೆ. ಇವಾಗೆಲ್ಲ ಸ್ವಲ್ಪ ಕೊಬ್ಬು, ದುರಂಕಾರ ಮತ್ತು ಸ್ಟೈಲು ಗೀಲು ಅಂದ್ಕೊಂಡು ನಾವು ಇವೆಲ್ಲ ಮಾಡ್ತಾ ಇರೋದಕ್ಕೆ ಹಿಂಗೆ ಕತೆ. ಸೊ ಫೈನಲಾಗಿ ಹೀಗೆ ಕಾಣಿಸ್ತಾ ಇದ್ದೀನಿ. ಯಪ್ಪ ದೇವರೇ, ಇಷ್ಟು ದಿನ ಆಗಿಬಿಟ್ಟಿತ್ತು ಇಷ್ಟು ಆರಾಮಾಗಿ ಇದು ಮಾಡಿ. ಸೊ ಆರಾಮಾಗಿ ಮಲ್ಕೊಳ್ಳಿ. ನೋಡೋಣ ಈ ವಿಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಮೊದಲು ಸಿಮ್ನ ಸಾಲ್ವ್ ಮಾಡ್ಕೋತೀನಿ ಆ ಪ್ರಾಬ್ಲಮ್ನ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಕಮೆಂಟ್ ಮಾಡಿ, ಅದನ್ನು ಮರೆಯೋದಕ್ಕೆ ಹೋಗಬೇಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.